ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇವತ್ತೊಂದು ವಿಶೇಷವಾದ ಸ್ಟುಡಿಯೋಗೆ ಬಂದಿದ್ದೀನಿ. ಈ ಸ್ಟುಡಿಯೋ ಮಾಲೀಕರು ಯಾರು ಅಂದರೆ ಹೆಸರಾಂತ ಚಲನಚಿತ್ರ ನಟ ಹಾಗೂ ಅನೇಕ ಧಾರಾವಾಹಿಗಳನ್ನು ನಡೆಸಿರ್ತಕ್ಕಂಥ ಶ್ರೀಯುತ ರವಿ ಕಿರಣ್ ಅವ್ರದ್ದು. ನಾವು ಈ ಫಾರ್ಮ್ ಅಂದರೆ ಇಟ್ ವಾಸ್ ಎ ಬ್ಯಾರನ್ ಲ್ಯಾಂಡು. ನಮ್ಮ ತಂದೆ ಏನೋ ಯಾವಾಗಲೂ ಭಾಳ ಆಸೆ, ಎಲ್ಲರೂ ಒಂದು ನಮ್ಮ ಚಿಕ್ಕ ಒಂದು ಜಾಗ ಅಂತಿರಬೇಕು, ಒಂದು ಫಾರ್ಮ್ ಹೌಸ್, ಒಂದು ತೋಟ ಅಂತಿರಬೇಕು, ನಾವೆಲ್ಲರೂ ಸೇರಬೇಕು ಫ್ಯಾಮಿಲಿ ಎಲ್ಲ ಅಲ್ಲಿ ಅಂತ ತುಂಬ ಆಸೆ ಪಡೋರು. ಬಟ್ ಇದು ತಗೊಳ್ಳೋ ಟೈಮ್ಗೆ ಅವ್ರು ಇರಲಿಲ್ಲ. ಅದೇ ಬೇಜಾರು ನಮಗೆ. 1998 ತಿರೋದ್ರು ಅವರು. 2000 ತೊಗೊಂಡ್ವಿ. ನಮ್ಮ ತಾಯಿ 1996. ಸೊ ಅವ್ರಿದ್ದಾಗ ಆಗಿದ್ರೆ ಎಷ್ಟು ಸಂತೋಷ ಪಟ್ರು ಅವರು. ಬಟ್ ಜೀವನದಲ್ಲಿ ನಾವು ಅಂದ್ಕೊಳ್ಳೋದೆಲ್ಲ ಆಗಲ್ಲ ಅಲ್ವಾ. ಸೊ ಅದಕ್ಕೆ ನಾನೇನು ಮಾಡಿದೆ, ನಮ್ಮ ತಂದೆಯವರೇ ಬದುಕಿದ್ರೆ ಜಮೀನ್ದಾರ ಥರ ಬದುಕಬೇಕು, ಅವ್ರು ಎಲ್ಲ ಬೇಕಾದೇ ಇಲ್ಲ ಬದುಕು ಅನ್ನೋರು. ನಮ್ಮ ತಾಯಿ ಹಳ್ಳಿ ಕಡೆ, ಅವ್ರದ್ದು ಒಂದು ತೊಟ್ಟಿ ಮನೆ, ಆಂಧ್ರಲ್ಲಿ ಹಳ್ಳಿ ಕಡೆ. ಅಲ್ಲಿ ಮಧ್ಯ ಮಳೆ ಬಂದರೆ ನೀರು ಬೀಳ್ಬೇಕು, ಜಗಲಿ, ಇದೆಲ್ಲ ಆಸೆ ಇತ್ತು. ಸೊ ಹಾಗಾಗಿ ಅವ್ರ ನೆನಪಲ್ಲಿ ಒಂದು ಜಮೀನ್ದಾರ್ ಮನೆಗೆ ಅಟ್ಯಾಚ್ಡ್ ತೊಟ್ಟಿ ಮನೆ ಅಂತ ಅವ್ರ ನೆನಪಲ್ಲಿ ಇದು ಕಟ್ಕೊಂಡೆ ನಾನು ಅಷ್ಟೇ. ಅವ್ರ ನೆನಪಾಗಿರಲಿ, ಅವ್ರು ಆಸೆ ಪಡ್ತಾ ಇದ್ದಿದ್ದು ಅಂತ. 2002 ಆದ್ಮೇಲೆ ಕಟ್ಟಕ್ಕೆ ಶುರು ಮಾಡಿದ್ವಿ. ಇದು ಮಾಡಕ್ ಶುರು ಮಾಡಿ ಫಿನಿಶ್ ಮಾಡಿದ್ಮೇಲೆ 5 or 6 ಆಯ್ತು. ಆವಾಗ ಅವ್ರ ನೆನಪಕ್ಕೆ ಕಟ್ಟಿದ್ದು. ಕೊನೆಗೆ ಯಾರು ನೋಡಿ ಇಲ್ಲಿ ಶೂಟಿಂಗ್ ಚೆನ್ನಾಗಿರುತ್ತೆ ಮಾಡ್ಬೋದು ಅಂತ ಶುರು ಮಾಡಿದ್ರು. ಹಾಗಾಗಿ ಶೂಟಿಂಗ್ ಶುರು ಆಗ್ಬಿಡ್ತು. ನೋಡಿ, ಇದು ಜಮೀನ್ದಾರ್ ಮನೆ, ಇದು ಎಂಟ್ರೆನ್ಸ್, ಇದಕ್ಕೆ ಅಟ್ಯಾಚ್ಡ್ ಹಿಂದೆ ತೊಟ್ಟಿ ಮನೆ ಇದೆ. ಇದು ಇನ್ನೊಂದು ಬಾಗಿಲು ಜಮೀನ್ದಾರ್ ಮನೆಗೆ. ಇದು ತೊಟ್ಟಿ ಮನೆ, ಜಗಲಿ, ಮಧ್ಯ 4 ಸ್ತಂಭ ಇರುತ್ತಲ್ವಾ, ಅದು ಒಳಗೋಗಿ ನೋಡೋಣ. ಆಮೇಲೆ ಪಕ್ಕದಲ್ಲಿ ಈ ಥರ ಶೂಟಿಂಗ್ ಎಲ್ಲ ಶುರು ಮಾಡಿದ್ಮೇಲೆ ಒಂದು ಮಿಡ್ಲ್ ಕ್ಲಾಸ್ ಹೌಸ್ ಬೇಕು ಅನ್ನಿಸ್ತು. ಹಾಗಾಗಿ ಇದೊಂದು ಮಿಡ್ಲ್ ಕ್ಲಾಸ್ ಹೌಸು ಇದು ಕಟ್ಟಿದ್ವಿ. ಇದಕ್ಕೆ 4 ಬಾಗಿಲಿರುತ್ತೆ. ಇದು ಬೇರೆ ಎಂಟ್ರೆನ್ಸು, ಇದು ಬೇರೆ ಎಂಟ್ರೆನ್ಸು. ಹಿಂದೆ ಒಂದು ಹಳ್ಳಿ ಮನೆ ಎಂಟ್ರೆನ್ಸು, ಆ ಕಡೆದು ಒಂದು ಪೋರ್ಟಿಕೋ ಇರುವಂಥ ಒಂದು ಅಫಿಷಿಯಲ್ ಈ ಗೌರ್ಮೆಂಟ್ ಆಫೀಸಸ್ ಇರುತ್ತಲ್ಲ ಆ ಥರ ಎಂಟ್ರೆನ್ಸ್. ಸೊ ಈ ಎಂಟ್ರೆನ್ಸ್ಗಳಲ್ಲಿ ಒಂದು ಕಟ್ಟಿದ್ವಿ. ಅಲ್ಲಿ ಶೂಟಿಂಗ್ಗಳು ಮತ್ತೆ ಶುರು ಆಯಿತು. ಈಗ ಒಬ್ಬರು ಲಕ್ಷ್ಮೀ ನಿವಾಸ ಅನ್ನೋ ಸೀರಿಯಲ್ ಈಗ ಶೂಟಿಂಗ್ ನಡೀತಾ ಇದೆ ಮನೆಯಲ್ಲಿ. ಈ ಮನೆಯಲ್ಲಿ ಒಂದು 2-3 ಸೀರಿಯಲ್ ಶೂಟಿಂಗ್ ನಡೀತಿದೆ. ಇವತ್ತು ಯಾವುದು ಇದ್ದಾಗಿಲ್ಲ. ಸೊ ಹೀಗೆ ಶೂಟಿಂಗ್ಗಳು ಶುರು ಆಗೋಯ್ತು. ಆಮೇಲೆ ತೋಟ ಅನ್ನೋದು ಒಂದು ಖುಷಿ ವಿಷಯ. ಯಾವುದೋ ಋಣ ಅಂತ ಕಾಣುತ್ತೆ, ಭೂಮಿಗೆ ಋಣ ಇರಬೇಕು, ಆ ಥರ ಇದೊಂದು ನಮಗೆ ಕೂಡು ಬಂತು. ಇಲ್ಲೊಂದು 4 ಎಕರೆ ಜಾಗದಲ್ಲಿ ಬೆಂಗಳೂರು ನಮ್ಮ ಮನೆಗೆ ಒಂದು 12 ಕಿಲೋಮೀಟರ್ ದೂರದಲ್ಲಿ ಇಂಥ ಒಂದು ಜಾಗ ಇದೆ. ಏನೋ ನಮ್ಮ ಪುಣ್ಯ, ತಂದೆ ತಾಯಿಗಳು ಮಾಡ್ಕೊಂಡಿದ್ದು ಪುಣ್ಯ. ಅವ್ರ ಆಸೆಗಳು ನೆರವೇರಿದೆ ಅಂತ ನಾನು ಅನ್ಕೋತೀನಿ ಅಷ್ಟೆ. ಅವ್ರ ಮೂಲಕ ಇದು ನಮಗೆ ಬಂತು. ಇಲ್ಲಿ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಕಟ್ಟಿದ್ದೀವಿ. ಆಮೇಲೆ ಆ ಪಕ್ಕದಲ್ಲಿ ಒಂದು ಲಾನ್ ಇದೆ, ಒಳ್ಳೆ ಲಾನು. ಅಲ್ಲಿ ಗೆಸ್ಟ್ ಹೌಸ್ಗಳಿದೆ 1-2. ಅಂದರೆ AC ಫ್ಯಾನ್ಗಳಿರುವಂಥ, ಯಾರಾದ್ರು ದೊಡ್ಡ ಆರ್ಟಿಸ್ಟ್ಗಳು ಬಂದರೆ ಇರೋದಕ್ಕೆ ಇಷ್ಟಪಡ್ತಾರಲ್ಲ ಆ ಥರದೊಂದು ರಿಚ್ ಪಾಶ್ ಗೆಸ್ಟ್ ಹೌಸ್ಗಳು. ಆಮೇಲೆ ಮಿಕ್ಕಿದ್ದು ಔಟ್ಡೋರು. ಈ ಕಡೆ ಒಂದಿದ್ರಲ್ಲಿ ಹಾಸ್ಪಿಟ್ಲು ಮತ್ತು ಆಫೀಸು ಸೆಟಪ್. ಅದು ಸ್ವಲ್ಪ ಮಳೆ ಎಲ್ಲ ಬಿದ್ದಾಳಾಗಿದೆ, ಅದನ್ನ ಈಗ ಹೊಡೆದ್ಬಿಟ್ಟು ದೊಡ್ಡದಾಗಿ ಕಟ್ಟಬೇಕು ಅಂತಿದ್ದೀನಿ. ಅದು ಅಲ್ಲದೆ ಇಲ್ಲಿ ನಮ್ಮ ಇದ್ರ ತನಕ ರವಿಶಂಕರ್ ಆಶ್ರಮ ಎದುರುಗಡೆ ಇರೋದಿದೆ ಆಲ್ಮೋಸ್ಟ್. ಇನ್ಸಿಡೆಂಟ್ಲಿ ರವಿಶಂಕರ್ ಅವರು ಜೊತೆಯಲ್ಲಿ ಓದಿದ್ವಿ ನಾವೆಲ್ಲ. ಅದು ಪಕ್ಕದ ಸ್ಕೂಲು, ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಸಣ್ಣ ಹುಡುಗರಿಂದ. ಅವ್ರು ನಂಗೆ ಚೆನ್ನಾಗಿ ಪರಿಚಯ. ಯಾವಾಗ ಹೋದ್ರು ಕರೆದು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿಸ್ತಾರೆ. ಎಷ್ಟೇ ಜನ ಇದ್ರು ರೆಕಗ್ನೈಸ್ ಮಾಡಿ ಕರೀತಾರೆ. ಸೊ ಹೀಗೆ ಎಲ್ಲರೂ ಒಂಥರ ಪರಿಚಯ ಆಗಿ ಆ ಪರಿಚಯದಲ್ಲಿ ಬೆಳ್ಕೊಂಬಂದೆ. ಬಹುಶಃ ಎಲ್ಲ ಒಳ್ಳೊಳ್ಳೆಯವ್ರ ಪರಿಚಯ ಆಗಿದ್ದಕ್ಕೆ ಒಳ್ಳೆತನನೇ ಬಂದಿದೆ. ನಾನು ಎಲ್ಲಿ ಯಾವುದು ಬೇರೆ ಥರ ಇನ್ವಾಲ್ವ್ ಆಗೋಕೆ ಚಾನ್ಸ್ ಕೊಡಲಿಲ್ಲ. ಇದು ಜಮೀನ್ದಾರರ ಮನೆ. ಇಲ್ಲಿ ನಾರ್ಮಲಿ ಈ ಥರದ್ದು ಒಂದು ಜಮೀನ್ದಾರ್ ಅಂದರೆ ಹಳೆ ಕಾಲದ ಹಳ್ಳಿ ಮನೆಯಲ್ಲಿ ಒಂದು ದೊಡ್ಡ ತಹಶೀಲ್ದಾರ್ ಅಥವಾ ಹಳ್ಳಿ ಮುಖ್ಯಸ್ಥರ ಮನೆಗಳು ಈ ಥರ ಇರುತ್ತೆ. ಈ ಥರ ಸೆಂಟ್ರ್ ಮೆಟ್ಲು ಇರುತ್ತೆ ನಾರ್ಮಲಿ. ಮೇಲ್ಗಡೆ ರೂಮ್ಗಳಿದೆ, ಮತ್ತು ಓಡಾಡೋ ಸ್ಪೇಸ್ ಇದೆ. ರೂಫು ಒಂಥರ ಬೇರೆ ಥರ ಇದೆ. ಕಂಬಗಳು, ಇದಕ್ಕೆ ಡೆಕೋರೇಷನು.
ಈ ಕಂಬ ಎಲ್ಲ ದೊಡ್ಡ ದೊಡ್ಡ ಕಂಬ ಅಂದ್ರೆ ಆಗಿನ ಟೈಮಲ್ಲಿ ಆ ಗ್ರ್ಯಾಂಡಿಯರ್ ಕಾಣಕ್ಕೆ ಇದನ್ನೆಲ್ಲ ಒಂದು ಆ ತರ ಕಾಣೋ ತರ ಮಾಡಿದ್ದೀವಿ. ತಗೊಂಡಾಗ ಟೋಟಲ್ ಖಾಲಿ ಜಾಗ, ಬರೀ ತೆಂಗಿನ ಮರಗಳು ಬಿಟ್ಟರೆ ಏನೂ ಇರಲಿಲ್ಲ. ಇಲ್ಲಿದ್ದ ಪ್ರತಿಯೊಂದು ಗಿಡನೂ ನಾವೆಲ್ಲ ಸೇರ್ಕೊಂಡು ನಮ್ಮ ಫ್ಯಾಮಿಲಿಯವರೆಲ್ಲ ಹಾಕಿದ್ವಿ ಒಂದೊಂದಾಗಿ. ಟೀಕ್ ಮರಗಳು, ಸೇಪೆ ಮರಗಳು, ಸಪೋಟ ಮರಗಳು, ಸಿಲ್ವರ್ ಓಕ್ ಮರಗಳು, ಮತ್ತೆ ಹಲ್ಸಿನ ಮರಗಳು, ಎಲ್ಲ ತರ ಮರಗಳು, ಸಂಪಿಗೆ ಎಲ್ಲ ಇದೆ. ಸ್ಟುಡಿಯೋ ಅಂತ ಕಟ್ಟಲಿಲ್ಲ ರೀ, ಇದು ನಮ್ಮ ತಂದೆ ತಾಯಿ ನೆನಪಕ್ಕೆ ಕಟ್ಟಿದ್ದು. ಅದು ಏನಾಯ್ತು, ಶೂಟಿಂಗ್ ಆಗಿ ಮಾರ್ಪಾಡಾಗೋಯ್ತು. ಅಂದ್ರೆ ಜನಗಳಿದು ಚೆನ್ನಾಗಿರುತ್ತೆ ಶೂಟ್ ಮಾಡಕ್ಕೆ ಅಂತ ಶೂಟಿಂಗ್ ಮಾಡಿದ್ರು. ನಾನು ಸ್ಟುಡಿಯೋ ಕಾನ್ಸೆಪ್ಟ್ ಅಲ್ಲಿ ಕಟ್ಟಲೇ ಇಲ್ಲ. ಇದು ನಾವುಗಳಿರೋದಕ್ಕೆ ತಂದೆ ತಾಯಿ ನೆನಪಲ್ಲಿ ಇರಲಿ ಅನ್ನೋದು ಕಟ್ಟಿದ್ದಷ್ಟೇ. ಐ ವಿಶ್ ಅವ್ರು ಇದ್ದಾಗ ಕಟ್ಟಿದ್ದು, ಅಥವಾ ಅವರು ಇದ್ದಾಗ ಈ ಜಾಗ ತಗೊಂಡಿದ್ರೆ ಎಷ್ಟು ಚೆನ್ನಾಗಿರೋದು. ಅವರು ಸಂತೋಷ ಪಟ್ರು. ಅವರು ಇಷ್ಟೆಲ್ಲ ಕಷ್ಟಪಟ್ಟು ಅಂದ್ರು ನಮಗೆ. ಬಟ್ ಇದೆಲ್ಲ ಮಾಡಿದ್ದು ನೋಡೋದಕ್ಕೆ ಅವ್ರು ನಮ್ಮ ತಂದೆ ತಾಯಿ ಇಬ್ರು ಇರಲಿಲ್ಲ ಆ ಟೈಮಲ್ಲಿ. ಅದೊಂದು ಬಹಳ ಬೇಜಾರಿನ ವಿಷಯ. ಬಹಳ ಜನಗಳಿಗೆ ನನಗೆ ಗೊತ್ತು, ಅವ್ರು ಅನ್ಕೊಂಡಿದ್ದು ಜೀವನದಲ್ಲಿ ಯಾವುದೂ ಆಗಿರಲ್ಲ. ಕೆಲವರು ಲಕ್ಕಿಯವರು ಇರ್ತಾರೆ, ತಂದೆ ತಾಯಿಗಳು ತೀರಾ 89 ವರ್ಷ ತನಕ ಇದ್ದು ಜೊತೆಲಿ ಸಂತೋಷವಾಗಿ ಹ್ಯಾಪಿಯಾಗಿರೋದು. ನಾವು ಅದನ್ನ ಪಡ್ಕೊಂಡ್ ಬಂದಿಲ್ಲ ರೀ. ಎನಿವೆ, ಅವ್ರ ನೆನಪಲ್ಲಿ ಅವರೆಲ್ಲೇ ಇದ್ರು ಸಂತೋಷ ಪಡ್ತಾರೆ, ಏನೋ ಅವ್ರು ಅನ್ಕೊಂಡಿದ್ದು ಮಾಡಿದ್ದೀವಿ ಅಂತ. ಗಣೇಶನ ವಿಗ್ರಹ ನಮ್ಮಲ್ಲಿ ಅದೊಂದು ಪ್ರತೀತಿ, ಬಲಗಡೆ ಸುಳ್ಳು ತಿರುಗಿರ್ಬೇಕು ಅಂತ. ಅದನ್ನ ಮಾಡಿಸಿದ್ಮೇಲೆ ಪ್ರತಿಷ್ಠಾಪನೆ ಮಾಡಿದ್ವಿ. ಗಣೇಶನಿಗೆ ನೈವೇದ್ಯ ಪ್ರಿಯ ಅಂತಾರೆ. ಪ್ರತಿದಿನ ಪೂಜೆ ಆಗ್ಬೇಕು, ಪ್ರತಿದಿನ ನೈವೇದ್ಯ ಮಾಡ್ತೀವಿ. ಪೂಜಾರರು ಬರ್ತಾರೆ, ಬಂದು ದಿನ ಪೂಜೆ ಮಾಡ್ತಾರೆ. ಡೈಲಿ ಪೂಜಾರಿ ಬಂದು ಮಾಡ್ತಾರೆ. ಪೂಜಾರಿನ ಅಪಾಯಿಂಟ್ ಮಾಡಿದ್ದೀವಿ. ಸೊ ಗಣೇಶನ್ಗೆ ದಿನ ನೈವೇದ್ಯ ಪೂಜೆ ನಡೆಯುತ್ತೆ. ಇದು ಬೆಂಗಳೂರಲ್ಲಿ ಎಲ್ಲೋ ಒಂದ್ ಕಡೆ ದೂರ, ನನಗೆ ನೆನಪಿಲ್ಲ, ಅಲ್ಲಿ ಅವರು ಮಾಡಿಕೊಟ್ರು ಇದನ್ನ. ಸುಮ್ಮನೆ ಎಲ್ಲ ಕೆಲಸ ಮಾಡಿದೀವಿ, ಇದೊಂದು ಬಾಕಿ ಇತ್ತು ಜೀವನದಲ್ಲಿ, ಒಂದ್ ದೇವಸ್ಥಾನ ಕಟ್ಬೇಕು ಅಂತ ಯಾರೋ ಹೇಳಿದ್ರು. ಸೊ ಅದು ಒಂದು ಪುಣ್ಯದ ಕೆಲಸ ಅಂತ ಅನ್ಕೊಂಡು ಇದನ್ನ ಮಾಡಿದೆ. ದೇವಸ್ಥಾನ ಕಟ್ಟಿದ್ಮೇಲೆ ಎಲ್ಲ ಚೆನ್ನಾಗಿ ಆಯ್ತು, ಏನ್ ತೊಂದರೆ ಇಲ್ಲ. ಎಲ್ಲ ಜೀವನ ಒಂದು ನಂಬಿಕೆಯಲ್ಲಿ ನಡೀತದೆ ರೀ. ಸೊ ನಾನು ಯಾವುದೋ ನಂಬಿಕೆ ಕಳ್ಕೊಂಡಿಲ್ಲ, ಒಂದು ನಂಬಿಕೆ. ಪ್ರತಿಯೊಂದು ಮಾಡಬೇಕು ಅನ್ಕೊಂಡಿದ್ದೆಲ್ಲ ಮಾಡಿದ್ದೀನಿ. ಎಲ್ಲ ಒಂದು ನೆರವೇರಿದೆ ಜೀವನದಲ್ಲಿ. ಬಹಳ ಸಂತೋಷ ಆಗುತ್ತೆ. ಅಂದ್ರೆ ಎಲ್ಲಿಂದ ಎಲ್ಲಿಗೆ ಅನ್ನೋದು ಒಂದು ಪ್ರಯಾಣದ ಒಂದು ಗ್ರಾಫ್ ಇರುತ್ತಲ್ಲ, ಆ ಗ್ರಾಫ್ ಯಾವತ್ತು ಹೀಗೆ ಹೋಗಿದೆ ಹೊರತು ಎಲ್ಲೂ ಹಿಂಗ್ ಪ್ಯಾರಲಲ್ಲೂ ಆಗಿಲ್ಲ, ಕೆಳಕ್ಕೂ ಹೋಗಿಲ್ಲ, ಎಲ್ಲ ಹಿಂಗೆ ಹೇಳ್ತಾನೆ ಬಂದಿದೆ. ಸೊ ತಂದೆ ತಾಯಿಗಳ ಪುಣ್ಯ ರೀ, ಅವರ ಆಶೀರ್ವಾದ ಅಷ್ಟೇ, ನಮ್ದೇನಿದೆ ರೀ. ಸ್ನೇಹಿತರು ಎಲ್ಲರೂ ಒಂದು ಹರಿಸೋದು, ಅವ್ರ ಹಾರೈಕೆ, ಅವ್ರ ಪ್ರೀತಿ, ಫ್ಯಾಮಿಲಿ ಅವ್ರ ಪ್ರೀತಿ, ಎಲ್ಲರೂ ಒಗ್ಗೂಟ್ಕೊಂಡು ಮಾಡಿದಾಗಲೇ ಒಂದು ಕೆಲಸ ಸಕ್ಸಸ್ ಆಗೋದು. ನನ್ನ ವಿಷಯದಲ್ಲಿ ಇದೆಲ್ಲ ಆಗಿದೆ. ಇನ್ನು ಶೂಟಿಂಗ್ಗಳಿದ್ದಾಗ ರೆಗ್ಯುಲರ್ ಮಾಡ್ತಿದ್ದೆ, ಈ ನಡುವೆ ಶೂಟಿಂಗ್ ಇಲ್ಲ. ಹಾಗಾಗಿ ಎಲ್ಲ ಒಂದು ವಾರ 10 ದಿವಸಕ್ಕೆ ಒಂದ್ಸರಿ ಬರೋದು. ಮಕ್ಕಳು ಇಷ್ಟೆಲ್ಲ ಇದ್ದು ಎಂಜಾಯ್ ಮಾಡಕ್ ಬರ್ಬೇಕಲ್ಲ ಅಟ್ಲೀಸ್ಟ್. ಎಲ್ಲೋ ಯಾವಲ್ಲ ಅವ್ರ ಮನ್ಸು ತೋರಿಸ್ದಂಗೆ ಬರ್ತಾರೆ, ರೆಗ್ಯುಲರ್ ಆಗಿ ಯಾರು ಬರಲ್ಲ. ಆಮೇಲೆ ಸಂಕಷ್ಟಿ ದಿನ ಮಾತ್ರ ಪೂಜೆ ಅಂತೂ ಗ್ರ್ಯಾಂಡ್ ಆಗಿರುತ್ತೆ. ಇಲ್ಲಿ ಫ್ಯಾಮಿಲಿ ಅವರೆಲ್ಲ ಬರ್ತೀವಿ, ಸಂಕಷ್ಟಿ ದಿನ ಪೂಜೆ ಮಾಡ್ತೀವಿ. ಸಿನಿಮಾ ಅವಾಗ ತುಂಬಾ ಜನ ಮಾಡ್ತಾ ಇರ್ತಾರೆ. ಮೊನ್ನೆನು ಗಣೇಶ್ ಯಾವ್ದು ಸಿನಿಮಾ ಶೂಟಿಂಗ್ ಆಯ್ತು. ತುಂಬಾ ಆಗಿದೆ ಸರ್. ವಿಷ್ಣು ಅವ್ರದ್ದಾಗಿದೆ, ಉಪೇಂದ್ರಂದಾಗಿದೆ, ಮತ್ತೆ ಅಂಬರೀಷ್ದಾಗಿದೆ, ಶಿವಣ್ಣಂದಾಗಿದೆ, ಪುನೀತ್ ಅವ್ರದ್ದಾಗಿದೆ. ಊಟ ತಿಂಡಿಗೆ ಅವರು ಬೇರೆ ಕಡೆ ಕ್ಯಾಂಟೀನ್ ಗಾಡಿಲಿ ತಗೊಂಡ್ಬರ್ತಾರಲ್ಲ, ಬಂದು ಇಲ್ಲೆಲ್ಲ ಕೊಡ್ತಾರೆ. ಹಿಂದೆ ಪ್ಯಾಂಟ್ರಿ ಇದೆ, ಇಲ್ಲಿ ನಾನ್ ವೆಜ್ಗೆಲ್ಲ ಸ್ಪೆಷಲ್ ಐಟಮ್ಸ್ ಇಲ್ಲೇ ಮಾಡ್ಕೋತಾರೆ.